ಈಗ ಬಾಂಗ್ಲಾದೇಶದ ಕತೆ ಅಂಡುಸುಟ್ ಬೆಕ್ಕನ್ ಥರ ಆಗಿದೆ. ಕಾರಣ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ರಾಜತಾಂತ್ರಿಕ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಇದರಿಂದ BCCI ಏನಪ್ಪ ಮಾಡ್ತು ಅಂದರೆ, BCCI KKR ತಂಡಕ್ಕೆ ಹೇಳ್ತು, ನಿಮ್ಮ ತಂಡದಲ್ಲಿರೋ ಮುಸ್ತಫಿಜುರ್ ರೆಹಮಾನ್ನ ಹೊರಗಡೆ ಇಡಿ ಅಂತ. ಅದಕ್ಕೆ KKR ತಂಡ ಕೂಡ ಅವ್ರನ್ನ ಹೊರಗಡೆ ಇಡ್ತು. ಇದರಿಂದ ಕೋಪಗೊಂಡ ಬಾಂಗ್ಲಾದೇಶ ತಂಡ ಏನಪ್ಪ ಮಾಡ್ತು ಅಂದರೆ, ಭಾರತದಲ್ಲಿ ನಡೆಯುವಂಥ 2026ರ T20 ವರ್ಲ್ಡ್ ಕಪ್ನ ನಾವು ಭಾರತದಲ್ಲಿ ಆಡೋದಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮಗೆ ಸೆಕ್ಯೂರಿಟಿ ಸರಿಯಾಗಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಭಾರತದಲ್ಲಿ ಯಾವುದೇ ಪಂದ್ಯನೂ ಆಡೋದಿಲ್ಲ ಅಂತ ಬಾಂಗ್ಲಾದೇಶ ಹೇಳಿದೆ. ಈ T20 ವರ್ಲ್ಡ್ ಕಪ್ ICC ಟೂರ್ನಿಮೆಂಟ್ ಆಗಿರೋದ್ರಿಂದ ICCದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಷ್ಟು ಈಸಿಯಾಗಿ ನಾವು ಯಾವುದೇ ಮ್ಯಾಚ್ನ ಆಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ವ್ಯಾಲಿಡ್ ರೀಸನ್ ಇರಬೇಕಾಗುತ್ತೆ. ಉದಾಹರಣೆಗೆ, ಕಳೆದ T20 ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ನಾವು ಅಲ್ಲಿ ಯಾವುದೇ ಥರದ ಮ್ಯಾಚ್ನ ಆಡೋದಿಲ್ಲ ಅಂತ ಭಾರತ ಹೇಳಿತ್ತು. ಮತ್ತೆ ಅದೇ ಥರ ICC ಕೂಡ ಭಾರತದ ಮ್ಯಾಚ್ಗಳನ್ನ UAEಗೆ ಸ್ಥಳಾಂತರ ಮಾಡಿತ್ತು. ಮತ್ತೆ ಅದೇ ಥರ ಭಾರತದ ಎಲ್ಲ ಪಂದ್ಯನ UAEಯಲ್ಲಿ ಆಡಿಸಿತ್ತು. ಈ ಥರ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ICC ಫ್ಯಾಕ್ಟ್ ಚೆಕ್ ಮಾಡುತ್ತೆ. ಸುಮ್ಮನೆ ನಾವು ಹೇಳೋ ಮಾತನ್ನ ಕೇಳಿಕೊಂಡು ಅದು ಯಾವುದೇ ಕಾರಣಕ್ಕೂ ಮ್ಯಾಚ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಿಲ್ಲ. ಅವರು ಆ ಒಂದು ಜಾಗಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ, ಚೆಕ್ ಮಾಡಿ, ಇಲ್ಲೇನಾರ ತೊಂದರೆ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿದ್ಮೇಲೆ ಈ ಥರ ಒಂದು ಡಿಸಿಷನ್ಗೆ ಬರ್ತಾರೆ. ಇನ್ ಕೇಸ್ ಏನಾದ್ರು ಇಲ್ಲಿ ಮ್ಯಾಚ್ ಆಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅಂದರೆ, ಆ ತಂಡಗಳು ಅಲ್ಲೇ ಮ್ಯಾಚ್ ಆಡಬೇಕಾಗುತ್ತೆ. ಇಲ್ಲ ತೊಂದರೆ ಇದೆ ಅಂದರೆ ಮಾತ್ರನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಕೊಡ್ತಾರೆ. ಇದು ICCಯ ಒಂದು ರೂಲ್ ಆಗಿರುತ್ತೆ. ಇಷ್ಟಾದ್ಮೇಲೂ ಬಾಂಗ್ಲಾದೇಶ ಏನಾದರೂ ಭಾರತದಲ್ಲಿ ನಾವು ಮ್ಯಾಚ್ ಆಡೋದಿಲ್ಲ ಅಂತ ಅಂದರೆ 2 ಆಯ್ಕೆಗಳಿದೆ. ಒಂದು, ಅವರು ಟೂರ್ನಿಮೆಂಟಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಭಾರತದಲ್ಲಿ ಯಾವ್ಯಾವ ಮ್ಯಾಚ್ನ ಆಡ್ದೇನೆ ಇರುತ್ತಾರೋ ಆ ಮ್ಯಾಚ್ಗಳ ಪಾಯಿಂಟ್ನ ಕಟ್ ಮಾಡ್ತಾ ಬರ್ತಾರೆ. ಈ ಒಂದು ಕಾರಣಕ್ಕೆ ಈಗ ಬಾಂಗ್ಲಾದೇಶ್ ಏನಪ್ಪ ಹೇಳ್ತಾ ಇದೆ ಅಂತ ಅಂದರೆ, ನಮ್ಮ ಎಲ್ಲ ಮ್ಯಾಚ್ಗಳನ್ನು ಶ್ರೀಲಂಕಾಗೆ ಶಿಫ್ಟ್ ಮಾಡಿಕೊಡಿ ಅಂತ ಕೇಳ್ತಾ ಇದೆ. ಒಂದು ಗಾದೆ ಇದೆಯಲ್ಲ, ಜಟ್ಟಿ ಜಾರ್ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ, ಆ ಥರ ಕ್ಯಾಟಗರಿಗೆ ಸೇರಿದೆ ಈ ಬಾಂಗ್ಲಾದೇಶ. ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಇಷ್ಟೆಲ್ಲ ಆದಮೇಲೂ ಬಾಂಗ್ಲಾದೇಶನ T20 ವರ್ಲ್ಡ್ ಕಪ್ಪಲ್ಲಿ ಆಡ್ಸೋದಕ್ಕಿಂತ ಬೇರೆ ಯಾವ್ದಾರ ಹೊಸ ತಂಡಕ್ಕೆ ಅವಕಾಶ ಮಾಡಿಕೊಟ್ರೆ ಅವರಾದ್ರೂ ಖುಷಿಯಿಂದ ವರ್ಲ್ಡ್ ಕಪ್ನ ಆಡ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಎಲ್ಲರೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.